ಹಲೋ, ಎಲ್ಲರೂ ಹೇಗಿದ್ದೀರಾ? ಊಟ ಮಾಡಿದ್ರಾ? ಸೊ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಮಂತು ನಮ್ಮ ಅತ್ತಿಗೆ ಮನೆಗೆ ಗೃಹ ಪ್ರವೇಶ ಇದೆ. ಸೊ ಆ ಸೀರೆಗೆಲ್ಲ ಕುಚ್ಚಾಕಬೇಕು, ಹೊಸ ಸೀರೆಗಳಿಗೆ. ಅದಕ್ಕೆ ನಾನೇ ಫಸ್ಟು ಕುಚ್ಚಾಕಕ್ಕೆ ಕಲ್ತ್ಕೊಳ್ಳೋಣ ಯೂಟ್ಯೂಬಲ್ಲಿ ನೋಡ್ಕೊಂಡು ಅಂತ ಅಂದ್ಕೊಂಡು ಅದಕ್ಕೆಲ್ಲ ಬೇಕಾಗಿರೋ ಮೆಟೀರಿಯಲ್ಸ್ ತಂದು ಇಟ್ಕೊಂಡಿದ್ದೀನಿ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮತ್ತು ಕಟ್ಟಕ್ಕೆ ಗೋಲ್ಡನ್ ಥ್ರೆಡ್ಡು, ಆಮೇಲೆ ಬೀಡ್ಸು. ಸೊ ಇದೆಲ್ಲ ತಂದು ಇಟ್ಕೊಂಡಿದ್ದೀನಿ. ಗೊತ್ತಿಲ್ಲ ಹಿಂಗೆ ಕರೆಕ್ಟಾಗಿ ಆಗುತ್ತೋ ಇಲ್ವೋ ಅಂತ. ಆ್ಯಕ್ಚುಲಿ ಏನಂದರೆ ಆಗಲೇ ನಾನು ಇದನ್ನು ಟ್ರೈ ಮಾಡಿದೆ, ಒಂದು 4-5 ಹಾಕಿದ್ದೀನಿ. ಬಟ್ ಅವಾಗ ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು. ಸೊ ಈಗ ಸದ್ಯಕ್ಕೆ ಈ ಸಾರಿಗೆ ಟ್ರಯಲ್ ಮಾಡ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಬಂದರೆ ಯಾವ ಸೀರೆಗೆ ಹಾಕಬೇಕಲ್ಲ ಆವಾಗ ಅದಕ್ಕೆ ಹಾಕೋ ಕಲರ್ ಎಲ್ಲ ತರೋಣ ಅಂತ. ಸೊ ಸದ್ಯಕ್ಕೆ ಇದು ಇವಾಗ ಇಷ್ಟು ಹಾಕಿದ್ದೀನಿ ನೋಡಿ, ಚೆನ್ನಾಗಿ ಬಂದಿದೆಯಾ? ಬೇಬಿ ಕುಚ್ಚು. ಸೊ ಇದು ಹಿಂಗೆ ಬರುತ್ತೆ, ಊಟ ಮಾಡಬೇಕು ಅಂತ. ಸೊ ಇದು ಕರೆಕ್ಟಾಗಿ ಬಂದು ಈ ಸಾರಿಗೆಲ್ಲ ಫುಲ್ ಕರೆಕ್ಟಾಗಿ ಹಾಕಿ ಚೆನ್ನಾಗಿ ಬಂದರೆ ಸೊ ಆ ಸಾರಿಗೆ ಹಾಕೋಣ ಅಂತ ನೋಡೋಣ. ಇದೆಲ್ಲ ಫುಲ್ ಹಾಕೋಣ ಈಗ. ಸೊ ನಾನೆಲ್ಲ ಬಂದು ಇದು ಟ್ರಯಲ್ ನೋಡ್ತಾ ಇರೋದಲ್ವ, ಸೊ ಹಾಗಾಗಿ 2 ಇಂಚಸ್ ಗ್ಯಾಪಲ್ಲಿ ಎಲ್ಲ ಹಾಕ್ತಾಯಿದ್ದೀನಿ. ಬಟ್ ತುಂಬ ಪೇಷನ್ಸಿಂದ ಮಾಡಬೇಕು. ಮಗಳು ಮಲಗಿದ್ದಾಳೆ, ಆಗಲೇ ಒಂದು ಸ್ವಲ್ಪ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಮಲಗಿದ್ದು, ಆವಾಗ ಇಷ್ಟು ಹಾಕಿ ಮುಗಿಸಿದ್ದೀನಿ. ಆರೇ ಹಾಕೋಕ್ಕಾಗಿದ್ದಾವಾಗ. ಸೊ ಇವಾಗ ಅವಳು ಎದ್ದೇಳೋ ಅಷ್ಟೊತ್ತಿಗೆ ಇವಾಗ ಒಂದು ಸ್ವಲ್ಪ ಹಾಕೊಳ್ಳೋಣ. ಎಷ್ಟೊತ್ತು ಮಲ್ಕೋತಾಳೋ ಗೊತ್ತಿಲ್ಲ. ಹೋಗಿ 1 ಅವರ್ ಏನಾದ್ರು ಮಲ್ಕೊಂಡ್ರೆ ಅಷ್ಟೊಳಗೆ ಇದನ್ನು ಹಾಕಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಸ್ಕೇಲೆಲ್ಲ ಏನು ಇಟ್ಕೊಂಡಿಲ್ಲ, ಇದು ಬರೀ ಟ್ರಯಲ್ ಅಲ್ವಾ ಅಂದ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ. ಇದೇನಾದರೂ ಕರೆಕ್ಟಾಗಿ ಬಂದರೆ ನೆಕ್ಸ್ಟು ಆ ಸಾರಿಗೆ ಪರ್ಫೆಕ್ಟಾಗಿ ಮಾಡೋದು. ಈಗೆಲ್ಲ ಯೂಟ್ಯೂಬಲ್ಲಿ ಎಲ್ಲ ಇರುತ್ತೆ. ಆ್ಯಕ್ಚುಲಿ ನನಗೆ ಕ್ಲಾಸಸ್ಗೆ ಹೋಗಿ ಕಲ್ತ್ಕೋಬೇಕಂತ ಇಷ್ಟ ಇದೆ, ಬಟ್ ಇವಾಗ ಅಷ್ಟೊಂದು ಟೈಮ್ ಇಲ್ಲ. ಮಕ್ಕಳು ನೋಡ್ಕೊಳ್ಳೋದೇ ಆಗೋಗುತ್ತೆ, ಅವ್ರಿಬ್ಬರು ಬಿಟ್ಟು ಇಲ್ಲಿ ಟೈಮ್. ಸೊ ಇದಕ್ಕೆ ಗೋಲ್ಡನ್ ಥ್ರೆಡ್ ಬಂದ್ಬಿಟ್ಟಿದೆ ಆಚೆ. ಫಸ್ಟ್ ಇದಕ್ಕೆ ಒಂಚೂರು ಥ್ರೆಡ್ ಹಾಕೊಳ್ಳೋಣ ಅಂತ. ನಾನು ಮಾತಾಡ್ತಾ ಇರೋದು ಕ್ಲಿಯರಾಗಿ ಕೇಳಿಸ್ತಿದೆ ಅಲ್ಲ? ಸೊ ಚಿಕ್ಕದಾಗಿ ತೊಗೋತೀನಿ, ಇಲ್ಲಾಂದರೆ ಅದು ಸಿಗಾಕೊಂಡ್ಬಿಡ್ತಾ ಇದೆ ಒಂದಕ್ಕೂ. ಸೊ ಸ್ಟ್ರೈಟ್ ಆಗ್ತಲ್ಲ, ಬೆಂಡ್ ಆಗ್ಬಿಡ್ತದೆ. ನನ್ನ ಹೆಸರು ಮಧುಶ್ರೀ ಅಂತ. ಫಸ್ಟು ನಾನು ಇಂಟ್ರೊಡಕ್ಷನ್ ಮಾಡ್ಕೊಂಡ್ಬಿಡ್ತೀನಿ. ಬರೀ ವೀಡಿಯೋಸ್ ಬರ್ತಾಯಿದೆ, ಏನು ನನ್ನ ಹೆಸರು ಏನು ಗೊತ್ತಿಲ್ಲ, ಏನು ಹೇಳಿಲ್ಲ ವೀಡಿಯೋದಲ್ಲಿ ಇದುವರೆಗೂ. ಸೊ ನನ್ನ ಹೆಸರು ಬಂದು ಮಧುಶ್ರೀ ಅಂತ. ನಾನು ಬೇಸಿಕಲಿ ಬಂದು ಹಾಸನವರು. ನನ್ನ ಹಸ್ಬೆಂಡ್ ಬಂದು ಕೇರಳ, ಅವ್ರ ಹೆಸರು ಶ್ರೇಯಸ್ ಅಂತ. ನಾವಿಬ್ಬರು ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಸೊ ನಮ್ಮದು ಲವ್ ಮ್ಯಾರೇಜು. ನಾವೀಗ ಕರೆಂಟ್ಲಿ ಬಂದು ಇರೋದು ಬೆಂಗಳೂರಲ್ಲೇ, ಬೆಂಗಳೂರು ಕೆಂಗೇರಿ ಹತ್ರ ಇರೋದು. ನಮ್ಮ ಅಪ್ಪ ಅಮ್ಮ ಬಂದು ಹಾಸನಲ್ಲೇ ಇದ್ದಾರೆ. ನಮ್ಮದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜು. ಇಲ್ಲಿ ನಮ್ಮ ಮನೇಲಿ ನಮ್ಮ ಅತ್ತೆ ಮಾವ, ನನ್ನ ಹಸ್ಬೆಂಡು, 2 ಮಕ್ಕಳು, ನಾವೆಲ್ಲ ಒಟ್ಟಿಗೆ ಒಂದೇ ಮನೇಲಿರೋದು. ಜಾಯಿಂಟ್ ಫ್ಯಾಮಿಲಿ. ಇವಾಗ ನಮ್ಮ ಅತ್ತೆ ಅಡುಗೆ ಮಾಡಿದ್ರು, ಊಟ ಮಾಡ್ಕೊಂಡು ಪಾಪನ ಕರ್ಕೊಂಡು ಮೇಲ್ಗಡೆ ರೂಮಿಗೆ ಬಂದಿದ್ದೀನಿ. ಸೊ ಇವಾಗ ಅವಳು ಮಲಗಿರೋದ್ರಿಂದ ಅವಳು ಎದುರು ಗ್ಯಾಪಲ್ಲಿ ಕೆಲಸ ಮುಗಿಸ್ಕೊಳ್ಳೋಣ, ಟ್ರೈ ಮಾಡೋಣ. ಒಂದು ಸತಿ ಕಲ್ತ್ಕೊಂಡ್ರೆ ಒಳ್ಳೇದಲ್ಲ. ಒಂದು ಟೈಮ್ ಪಾಸ್ ಅನ್ನೋಕ್ಕಿಂತ ಒಂದು ಕಲೆನ ನಾವಂತೀವಿ ಕುಚ್ಚಕ್ಕೋಕೆ ಏನಪ್ಪ 200, 350 ರೂಪೀಸ್, 400 ಎಲ್ಲ ಚಾರ್ಜ್ ಮಾಡ್ತಾರೆ ಅಂತ. ನನಗೆ ಒಂದು ಇದನ್ನು ಇಷ್ಟು ಹಾಕೋದ್ರೊಳಗಡೆ ಟಯರ್ಡ್ ಆಯಿತು. ತುಂಬ ನೋಡೋಕ್ಕಷ್ಟೇ ಇದೇ ಹಿಂಗೆ ಸುಟ್ಬಿಟ್ಟು ಹಿಂಗೆ ತೆಗಿಯೋದಲ್ವಾ ದಾರ ಅಂತ ಅನಿಸುತ್ತೆ ನೋಡೋರಿಗೆ. ಬಟ್ ಇದು ತುಂಬ ಕಷ್ಟ ಇದೆ, ಈಸಿ ಅಂತ ಅಂತೂ ಇಲ್ಲ. ತುಂಬ ಪೇಷನ್ಸ್ ಬೇಕು. ನಿಧಾನಕ್ಕೆ ಒಂದೇ ಸತಿ ಹಾಕೋಕ್ಕಾಗಲ್ಲ, ಎಲ್ಲ ಮೆಜರ್ಮೆಂಟ್ ನೋಡ್ಕೋಬೇಕು. ಅದು ಒಂದೊಂದು ಥರ ಆಗುತ್ತೆ. ಸೊ ಇದು ನಾನು ಟ್ರಯಲಿಂಗ್ ಮಾಡ್ತಿರೋದ್ರಿಂದ ನನಗೆ ಅಷ್ಟು ಇದನ್ನಿಸ್ತಿಲ್ಲ. ಬಟ್ ನಾವು ಬೇರೆ ಸೀರೆಗಳಿಗೆ ಅಥವಾ ಬೇರೆಯವ್ರ ಹತ್ರ ವರ್ಕ್ ಮಾಡ್ತೀವಿ ಅಂತ ತೊಗೊಂಡಾಗ ಅದು ನಮಗೆ ಎಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಒಳ್ಳೊಳ್ಳೆ ಸೀರೆಗಳು ಕೊಟ್ಟಿರ್ತೀವಿ, ಅದನ್ನ ಎಷ್ಟು ಪೇಷನ್ಸಿಂದ ಒಂದೇ ಲೆವೆಲಲ್ಲಿ ಕಟ್ ಮಾಡಬೇಕು. ಥ್ರೆಡ್ಡು ಡಿಸೈನ್ ಮಾಡೋಕ್ಕೆ ಕೆಲವರು ಕ್ರೋಶೆಟ್ ಎಲ್ಲ ಹಾಕ್ತಾರೆ. ಸೊ ಅದೆಲ್ಲ ನೋಡೋಕ್ಕಷ್ಟೇ ನಮಗೆ ಈ ಕೆಲಸಕ್ಕೆ ಏನಪ್ಪ ಮೆಟೀರಿಯಲ್ ಏನವ್ರಿಗೆ ಒಂದು 50 ರೂಪಾಯಿ 100 ರೂಪಾಯಿ ಬಿದ್ದಿರುತ್ತೆ, ಇವ್ರ ಮಾತ್ರ ಏನು ಇಷ್ಟೊಂದು ಚಾರ್ಜ್ ಮಾಡ್ತಾರೆ ಅಂತ. ಬಟ್ ಈಗ ನಾವು ಟ್ರಯಲ್ ಮಾಡೋಕ್ಕೆ ಹೋದರೆ ನೋಡಿ, ನನಗೆ 1 ಗಂಟೆ ಹಾಕೋಕ್ಕಾಗ್ತಾಯಿಲ್ಲ ಅಲ್ಲಿ. ಸೊ ಆಮೇಲೆ ಎಷ್ಟು ದಾರ ವೇಸ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಕರೆಕ್ಟಾಗಿ ಹಾಕೋರಾದ್ರೆ ಇಷ್ಟೊಂದು ದಾರ ವೇಸ್ಟ್ ಮಾಡೋದಂದರೆ ನಗ್ತಾರಷ್ಟೇ. ನಾನು ಅಷ್ಟು ಥ್ರೆಡ್ ವೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಕಟ್ ಮಾಡಿದ್ದಕ್ಕೆ ಇಷ್ಟೊಂದು ದಾರ ವೇಸ್ಟ್ ಮಾಡಿದ್ದೀನಿ. ಅವರೆಲ್ಲ ಇಷ್ಟೊಂದು ದಾರ ವೇಸ್ಟ್ ಮಾಡಲ್ಲ ಅನಿಸುತ್ತೆ, ಹಾಕಿ ಅಭ್ಯಾಸ ಇರೋರಿಗೆ. ಇದು ಇವಾಗ ಹಾಕಿದ್ದು ಅನಿಸ್ತಾ ಇದೆಯಾ? ಓಕೆ, ಇವಾಗ ಆಯ್ತು. ಸ್ಯಾರಿ ಎಲ್ಲ ಕಂಪ್ಲೀಟಾಗಿ ಹಾಕ್ಬಿಟ್ಟು ಆಮೇಲೆ ಲಾಸ್ಟಿಗೆ ನೀವು ತೋರಿಸ್ತೀನಿ. ಓಕೆನಾ? ಬಾಯ್.